ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿ ಆರ್ ಫಾರ್ಮರ್ಸ್ ಅಂತ. ಅಂದ್ರೆ ಹಿಂದಿನ ವೀಡಿಯೋದಾಗ ಒಂದು ಬೆಳೆಗೆ ಟಾರ್ಗೆಟ್ ಮಾಡಿ ಅಂದ್ರೆ ಅದ್ರ ಗುರುತಿಸಿ ಸ್ಪ್ರಿಂಕ್ಲರ್ ಹಾಕೋತ್ನಾಗ ಅದೇ ಹೊಲ್ದಾಗಿನ ಸದ್ಯಕ್ಕೆ ಆ ಬೆಳೆನ ಅದ್ರ ಮೊಳಕೆ ಬರಕತ್ತಿತ್ತು. ಅದು ಯಾವ ಥರ ಇರೋಂಥ ಗಿಡ ತೋರಿಸ್ತೀನಿ ನೋಡಿರಿ. ಮತ್ತು ಸದ್ಯಕ್ಕೆ ನಾವು ಹತ್ತಿ ಊರಿಗೆ ಹೊತ್ತಿಗೆ ಒಂದು ತಿಂಗಳು 4 ಇಲ್ಲ 5 ದಿನ ಆಗಿರ್ಬೋದು. ಒಂದು ತಿಂಗಳ ಮೇಗ ಆಗಿರೋ ಬೆಳೆ ಯಾವ ಥರ ನಮ್ಮಲ್ಲಿ ಅಂತ ತೋರಿಸ್ತೀನಿ. ಒಂದು ತಿಂಗಳ ಅನ್ನಕ್ಕೇನು ಊರಿದಗಳೇ ಮಳೆನೇ ಬಂದಿಲ್ಲ. ನಿಮ್ಮ ಹತ್ರ ಗೊತ್ತದ, ಬರೀ ಒಂದೊಂದು ಸತಿ 2 ಸತಿ ಸ್ಪ್ರಿಂಕ್ಲರ್ ಹಚ್ಚಿಸಿ ಬೆಳೆನೇ ಬೆಳೆಸೀವಿ. ಸದ್ಯಕ್ಕೆ ಇವತ್ತು ಮಳೆ ಬಂದದ, ನೋಡಿದ್ರಿ ವೀಡಿಯೋದಾಗ. ನೋಡಿರಿ ಸದ್ಯಕ್ಕೆ ಆ ಗಿಡ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿರಿ. ಸದ್ಯಕ್ಕೆ ಇಲ್ಲೇನೆ ಇದಾವಲ್ಲ ಈ ಬೆಳೆಗಳು ಊರಿಗೆ ಇವತ್ತಿಗೆ ಒಂದು ತಿಂಗಳ ಮ್ಯಾಗ 4 ದಿನ ಏನೋ 5 ದಿನ ಆಗ್ಯದ. ಅಂದ್ರೆ ಇದೇನು ಸದಾ ಊರಣ ಮಳೆ ಬಂತು, ಮಳೆ ಮ್ಯಾಗ ಏನು ಮೇಂಟೈನ್ ಮಾಡಿಲ್ಲ. ಮಳೆ ಬಂದರೆ ಇನ್ನು ಒಂದಕ್ಕೊಂದು ಗಿಡ ಹತ್ತುತ್ತಿದ್ವು, ಇನ್ನು ಎತ್ತರ ಬೆಳೀತಿದ್ವು. ಈಗೇನು ಹಂಗೆ ಇಲ್ಲ, ಮಳೆ ಬರಲಿಲ್ಲ. ಅಂದರೆ ಬೀಜ ಊರಣ ಆಲ್ಮೋಸ್ಟ್ ಒಂದು ತಿಂಗಳ ಮ್ಯಾಗ ಮಳೆನೇ ಹೋಯ್ತು. ಅದ್ರ ಮೇಲೆ ನಾವು ನೀರದು ಹಚ್ಚಿ ಮೇಂಟೈನ್ ಮಾಡಿದ್ದಕ್ಕೆ ಈ ಥರ ಆಗ್ಯಾವ. ಬರೀ ಸದ್ಯಕ್ಕೆ ಸಸಿ ಇಲ್ಲೇ ಅದ ನೋಡ್ರಿ. ಇದೇ ಕಟ್ಟಿ ಚುಚ್ಚಿದ್ದೆ, ಇಲ್ಲಿ ಕಾಣತ್ತಲ್ಲ, ಇದೆ ಸಸಿ ನೋಡ್ರಿ. ಅವಾಗ ಏಟಿತ್ತು, ಸಣ್ಣ ಮಳಿಗಿತ್ತು. ಈ ಸದ್ಯಕ್ಕೆ ಈಟಾಗ್ಯದ ನೋಡ್ರಿ. ಅದು ಇವತ್ತು ಕಿತ್ತಿನ ಅವತ್ತು ಊರಿಗೆ ತೋರಿಸೋಯ್ತು. ಅಂದ್ರೆ ಈ ಮಳೆ ಕೇಳ್ರ ಹೊತ್ತಿನಾಗೆ ಪೈಪು ಕಿತ್ತೆ ಹಾಕ್ತಿದ್ವಿ ಇವತ್ತು. ಅವತ್ತು ಈ ಮಳೆ ಕಿತ್ತದ್ರ ಬಗಲಾಗಿ ಕಟ್ಟಿ ಚುಚ್ಚಿದ್ದೆ. ಈ ಸದ್ಯಕ್ಕೆ ಅದ್ರ ಬೆಳೆದು ಕಿತ್ತೀನಿ. ನೀವು ನೋಡಿರಿ, ಈಗ ಇದು ಆಲ್ಮೋಸ್ಟ್ ಒಂದು 20 ದಿನದ ಬೆಳೆ ಮೊಳಕೆ ಆದದ್ದು ನೋಡಿರಿ. ಇದು ಒಂದು ತಿಂಗಳು ಹತ್ತಿ. ಆಮೇಲೆ ಸದ್ಯಕ್ಕೆ ಈ ಥರ ಅವ. ಯಾಕಂದ್ರೆ ಮಳೆ ಬರೋಲ್ಲ ಊರಣ. ಮಳೆ ಬಂದರೆ ಬೇರೆ ಇರ್ತೀವಿ. ಮತ್ತು ಇವತ್ತು ಅಂದ್ರೆ ನಿನ್ನೆ ರಾತ್ರಿ ಬಂದು ಮಳೆ, ಏನು ರೋಗ ಇಲ್ಲ ಏನಿಲ್ಲ. ಬೆಳೆಗಳು ಸದ್ಯಕ್ಕೆ ಈ ಥರ ಅವ. ಅಂದ್ರೆ ನಡ್ಬರ್ಕು ಊರ ಹೊತ್ತಿನಾಗ ಊರಿದ್ದಿಲ್ಲಲ್ಲ, ಆಮೇಲೆ 2ನೇ ಸತಿ ಊರಿದ ಬೆಳೆಗಳು ಈಟಿಟಾವ ನೋಡ್ರಿ. ಅಂದ್ರೆ ಇದೇ ಸಾಲಿಗೆ ಇಲ್ಲಿ ತನಕ ಊರಿದ್ರು, ದೊಡ್ಡ ಬೆಳೆ ಕಾಣತ್ತಲ್ಲ ಅಲ್ಲಿ ತನಕ ಊರಿದ್ರು. ಮತ್ತು ಅಲ್ಲಿ ಐತಿ ಈ ಸೈಡ್ ದೊಡ್ಡ ಬೆಳೆ ಕಾಣತ್ತನ ಹತ್ತಿ ಬೀಜ ಊರಿದ್ರು. ಅಂದ್ರೆ ಊರಿದ್ರು ನಾಟಿದ್ಲ. ಆಮ್ಯಾಗ ನಡ್ಬರ್ಕ ಇವು ನಾವು ಊರಿದಗಳೇ ಈ ಥರ ಬೆಳೆಗಳು ಆಗ್ಯಾವ ಸದ್ಯಕ್ಕೆ ನೋಡಿರಿ. ನೋಡಿದ್ರಲ್ಲ ಇನ್ನೀಗ. ಅಂದ್ರೆ ಅದು ಇವು ಸದ್ಯಕ್ಕೆ ಇವೆಲ್ಲ ನೋಡಕತ್ತದು 1 ತಿಂಗಳ ಮ್ಯಾಗ 5-6 ದಿನ ಆಗಿರೋ ಬೆಳೆಗಳಿವು. ಇದೊಂದು ಹೊಲ, ಮತ್ತು ಇಲ್ಲಿ ಬಗಲಾಗ ಒಂದು ಕಾಣುತ್ತಾನೆ ಈ ಬೇವಿನ ಗಿಡದ ಬಲ್ಲಿ, ಇದೊಂದು ಹೊಲ. ಮತ್ತು ಅಲ್ಲಿ ಒಂದು ಮೂಲೆಗೆ ಬರ್ರಿ. ಈಗ ಅದೇ ಹೊಲಕ್ಕೆ ಹೋಗ್ತೀನಿ, ತೋರಿಸ್ತೀನಿ. ಅಂದ್ರೆ ಇವು 3 ಹೊಲಕ್ಕೆ ಮತ್ತು ಇನ್ನು ಉಳಿದಿರೋ ಹೊಲಕ್ಕೂ ಒಂದಿನ ಗ್ಯಾಪ್ ಆಯ್ತು. ಅಂದ್ರೆ ಇದಕ್ಕಿಂತ ಮೊದಲು 2 ಹೊಲ ಊರಿದ್ವಿ. ಅಂದ್ರೆ ಒಂದು ತಿಂಗಳ ಮ್ಯಾಗ ಒಂದು 4 ದಿನ, ಇದಕ್ಕಿಂತ ಒಂದಿನ ಹಿಂದೆ 2 ಹೊಲ ಊರಿದ್ವಿ. ಇದಾದ ಕಡೆ ಇದು ಊರಿದ ಮ್ಯಾಗ ಇನ್ನೊಂದು ಹೊಲ ಊರಿದ್ವಿ. ಬರೀ ಯಾವ ಹೊಲನ ತೋರಿಸ್ತೀನಿ ನೋಡಕತ್ರಿ ಯಾವ ಥರ ಕಾಣುತ್ತೆ ಬೆಳೆ ಅಂತ. ಸದ್ಯಕ್ಕೆ ಇದ್ರಾಗ ಒಂದು ಸತಿ ಕುಂಟಿ ಹೊಡೆದ್ವಿ, ಒಂದು ಸತಿ ಎಡಿ ಹೊಡೆದ್ವಿ. ನಡ್ಬರ್ಕೆಲ್ಲ ಸದಿ ಕಾಣತ್ತಲ್ಲ, ಇದಟ್ಟು ಕೂಲರ್ನ ಹಚ್ಚಿ ಸದಿ ತೆಗೆಸ್ಬೇಕು. ಬರಕತ್ತಾರ ಕೂಲರ್, ನಿನ್ನೆ ಬರಕತ್ತಾರ. ಒಂದು ಪಟ್ಟಿ ಹಸ ಆಗ್ಯದ, ಅದನ್ನು ನೆಕ್ಸ್ಟ್ ವೀಡಿಯೋದಾಗ ತೋರಿಸ್ತೀನಿ ನೋಡಕತ್ರಿ. ಬರೀ ಈಗ ಸದ್ಯಕ್ಕೆ ಈ ಹೊಲ ತೋರಿಸ್ತೀನಿ. ನೋಡಿರಿ, ಈ ಹೊಲಕ್ಕೆ ಮತ್ತು ಈ ಹೊಲಕ್ಕೆ ಮತ್ತು ಅದು ಒಂದು 3 ಹೊಲ ಒಂದೇ ದಿನ ಹತ್ತಿ ಬೀಜ ಊರಿದ್ವಿ. ಅಂದ್ರೆ ಒಂದೇ ದಿನ ಇವೆಲ್ಲಟ್ಟು ಹತ್ತಿನ ಬಿತ್ತಿದ್ವಿ. ಸದ್ಯಕ್ಕೆ ಈ ಹೊಲ ಈ ಥರ ಕಾಣುತ್ತೆ. ಈ ಥರ ಬಿಟ್ಟು ಅಂದ್ರೆ ಸಣ್ಣ ಬೆಳೆ ಇರೋಕ್ಕೆ ಮೇನ್ ರೀಸನ್ ಮಳೆ ಆಗಿದ್ದಿಲ್ಲಲ್ಲ. ಮಳೆ ಆಗಿತ್ತಂದ್ರೆ ಇಟ್ಟೊತ್ತಿಗೆ ದೊಡ್ಡವಾಗ್ತಿದ್ವು ನಮ್ಮ ಮೊಳಕಾಲು ಮಟ್ಟ ಅದು ಗಿಡಗಳು. ಈಗೇನು ಸಣ್ಣ ಅದಾವ. ಇವತ್ತಲ್ಲ ನಿನ್ನೆ ಬಂದದ್ದು ಮಳೆ. ಈ ಥರ ಬಂದ್ರೆಲ್ಲ ಚಲೋ ಆಗ್ತದೆ ನೋಡಿರಿ. ಸದ್ಯಕ್ಕೆ ಯಾವ ಥರ ಕಾಣುತ್ತೆ. ಸಾಲಿಡೋದಂದ್ರೆ ಈ ಥರ ಕಾಣುತ್ತೆ. ಇದನ್ನು 1 ತಿಂಗಳ ಮ್ಯಾಗ ಅದು ಬೆಳೆಯೋದು. ಅಂದ್ರೆ 1 ತಿಂಗಳದ 5-6 ದಿನ ಹಾಕಿರೋದು. ಮತ್ತು ಇದಕ್ಕೆ ಈ ಸೈಡ್ ನೋಡಿರಿ, ಅದೇ ಈ ಸೈಡ್ ಬೇರೆ ಡಿಫ್ರೆನ್ಸ್ ಕಾಣುತ್ತೆ. ಅಂದ್ರೆ ದೊಡ್ಡ ಕಾಣುತ್ತೆ ಗಿಡ.
ಮತ್ತು ಇಲ್ಲಿದೆ ಈ ಸೈಡ್ ಬೇರೆ ಕಾಣ್ತದೆ. ಇಂದ ಕುಂಟಿ ಹೊಡಿಯೋ ಹೊತ್ತಿನಾಗ ವೀಡಿಯೋ ಮಾಡಿದ್ದೆ, ನೋಡಿದ್ರಿ. ಇದೆಲ್ಲ ಭಾಳ ಕಸ ಇತ್ತು, ಭಾಳ ಕಸ ಇತ್ತು. ಅಂದರೆ ಈ ಡ್ವಾಣದಲ್ಲಿ ಈಗ ನಾ ಏನು ತೋರ್ಸಾಕತ್ನಲ್ಲ, ಇದೆಲ್ಲ ಭಾಳ ಕಸ ಇತ್ತು. ಈ ಸೈಡ್ ಮ್ಯಾಗ ಕಸ ಇದ್ದಿದ್ದಲ್ಲ, ಅಂದರೆ ಕಸ ಇರಲಾರ್ದು ಬೆಳೆ ಚಲೋ ಬೆಳೀತದೆ. ಕಸ ಇದ್ದದ್ದು ಬೆಳೆ ಸ್ವಲ್ಪ ಕುಂದ್ರು ಬೀಳುತ್ತೆ. ಯಾಕಂದ್ರೆ ಆ ಬೆಳೆಗೆ ಸಿಗ್ಬೇಕತ್ತಲ್ಲ ಪೌಷ್ಟಿಕಾಂಶ, ಅದ್ರ ಊಟ ಎಲ್ಲಟ್ಟು ಕಸಗಳು ಕಸ ತಿಂತಿರ್ತಾವಲ್ಲ, ಅದ್ರ ಸಲಹೆ ಈ ಥರ ಆಗಿರ್ತಾವೆ. ಇವೆಲ್ಲ ಮೊನ್ನೆ ಎಡಿ ಹೊಡಿಯೋತ್ನ ಇವೆಲ್ಲ ಒಣಗೋಗಿದ್ವು. ಇನ್ನು 2 ದಿನ ಬಿಟ್ಟರು ಇವೆಲ್ಲ ಬೆಳೆ ಕಾಣ್ತಾವಲ್ಲ, 2 ಎಲೆ ಬೆಳ್ಳಗೆ 2 ಎಲೆ ಕರ್ ಕಾಣ್ತಾವಲ್ಲ, ಇವೆಲ್ಲ ಒಣಗೋಗಿದ್ವು ಆ ಕಡೆ. ಇನ್ನೂ ಒಂದು 2 ದಿನ ಬಿಟ್ಟಿದ್ವಿ ಅಂದ್ರೆ ಇವೆಲ್ಲ ಒಣಗೋಗಿಸಿ ಇದೆಲ್ಲಟ್ಟು ಈ ಕಸ ಇದ್ದದ್ದೆಲ್ಲಟ್ಟು ಏನು ನಾಡ್ತಲ್ಲ, ಅಂದ್ರೆ ವೇಸ್ಟ್ ಆಗ್ತಿತ್ತಲ್ಲ. ಮಳೆ ಬಂದದಕ್ಕೆ ಇಟ್ಟು ಜೀವ ಹಿಡ್ಕೊಂಡು, ಅಂದ್ರೆ ಜೀವ ತಿರ್ಸ್ಕೊಂಡ್ಗೇಸಿ ಕವಳು ತಿರ್ಸ್ಕೊಂಡ್ಗೇಸಿ ಬೆಳೆಯಕತ್ತೈತಿಲ್ಲ. ನೋಡಿದ್ರಲ್ಲ, ಇವು 1 ತಿಂಗಳ ಮ್ಯಾಗ 5-6 ದಿನ ಆದ ಗಿಡಗಳು ಈ ಥರ ಸಸಿಗಳು, ಅಂದರೆ ಹತ್ತಿ ಬೀಜಗಳು ಆ ಸೈಡ್ ಅವು. ಇನ್ನೊಂದು ವಿಡಿಯೋದಾಗ ತೋರಿಸ್ತಾದ್ರೆ ಇವಕ್ಕಿಂತ ಒಂದಿನ ಭಾಳ ದಿನ ಬರೋಕ್ಕಿಲ್ಲ, ಒಂದೇ ದಿನ ಇರೋದು. ಒಂದೇ ದಿನದಾಗ ಯಾವ ಥರ ಡಿಫ್ರೆನ್ಸ್ ಆಗ್ಯಾವ ಅಂತ ತೋರಿಸ್ತೀನಿ ಗಿಡಗಳು. ಇನ್ನೊಂದು ವಿಡಿಯೋದಾಗ ನೋಡಕತ್ರಿ. ಬರೀ ಸದ್ಯಕ್ಕೆ ಮಳೆ ಆಯ್ತಲ್ಲ, ಹೋಗಿಸಿ ಒಂದು ಎಕರೆದಷ್ಟು ಬೇರೆ ಸಸಿಗಳು ಹಚ್ಬೇಕಂತ ಮಾಡಿವಿ. ಗಿಡಗಳು ಅವು ಗಿಡಗಳು ಅಂತ ತೋರಿಸ್ತೀನಿ. ಅಲ್ಲ, ಹೋಗಿ ತರಕ್ಕೆ ಹೋಗ್ಬೇಕಂತ ಮಾಡಿವಿ. ಹೋದ್ವಿ ಅಂದ್ರೆ ಎಲ್ಲಿ ತಂದೀವಿ, ಯಾವ ಸಸಿಗಳು ತಂದೀವಿ, ರೇಟ್ ಎಷ್ಟು ಬಿತ್ತು, ಒಂದು ಸಸಿಗೆ ಎಷ್ಟು ಬಿತ್ತು, ಟೋಟಲ್ ಖರ್ಚು ಎಷ್ಟಾಯಿತು ಅಂತೆಲ್ಲ ತೋರಿಸ್ತೀನಿ. ನೋಡಕತ್ರಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಏನಾರು ಕೇಳಬೇಕಿತ್ತು ಕೆಳಗಡೆ ಕಾಮೆಂಟ್ ಮಾಡಿರಿ. ಯಾರಾದರೂ ಹೊಸ್ದಾಗಿ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೇರಿ. ಮತ್ತು ಅಲ್ಲಿವರೆಗೂ ಮುಂದಿನ ವಿಡಿಯೋ ಸಿಗ್ತೀನಿ. ಬಾಯ್.